ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು UK ಸ್ಟೈಲ್ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್. ಲಾಸ್ಟ್ ಟೈಮ್ ಯಾವಾಗೋ ಹೇಳಿದ್ದೆ ಬ್ಲಾಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದರಲ್ಲಿ ಅಂತ, ಬಟ್ ಮಾಡೋಕ್ಕೆ ಆಗಿರಲಿಲ್ಲ. ಸ್ವಲ್ಪ ನರ್ಸರಿಗೆ ಹೋಗೋದಿತ್ತು, ಹೆಂಗೂ ಫ್ರೀ ಇದ್ನಲ್ಲ, ಅದರದ್ದೊಂದು ವೀಡಿಯೋ ಆಗುತ್ತೆ ಅಂದ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಈ ಕಾಣಕ್ಕೆ ಎಲ್ಲ ಅರ್ಧಕ್ಕರ್ಧ ಖಾಲಿ ಆಗೋಗ್ಬಿಟ್ಟವೆ ಎಲ್ಲವು. ಬೀಳ್ತಿದ್ದಿಲ್ಲ ಏ ಬಿಡು, ಇದೇನೇನು ಎಲ್ಲ ಖಾಲಿ ಆಗ್ಬಿಟ್ಟವಲ್ಲ ಅಣ್ಣ. ಮಕ್ಕಳನ್ನ ಇಲ್ಲಿ ನರ್ಸರಿ ಕರ್ಕೊಂಬಂದ್ರೆ ಅಂತೂ ಸುಮ್ಮನೆ ಕೂಡಲ್ಲ. ಆ ಕಡೆ ಓಡಾಡೋದು, ಈ ಕಡೆ ಓಡಾಡೋದು. ಅದರಲ್ಲಿ ರೋಸ್ ಗಿಡಗಳಿಗೆಲ್ಲ ಮುಳ್ಳಿರುತ್ತಲ್ಲ, ಎಲ್ಲಾದರೂ ಚುಚ್ಕೊಂಡ್ಬಿಡ್ತಾರೇನೋ ಅಂತ ಸ್ವಲ್ಪ ಭಯ ನನಗೆ. ಒಟ್ನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾರೆ. ನಮ್ಮ ಗುಂಡು ಏನಂದರೆ ಅಲ್ಲೆಲ್ಲ ಹೂವು ಎಲ್ಲ ಚೆನ್ನಾಗಿತ್ತಾ, ಮಮ್ಮಿ ಅದೊಂದು ಕಿತ್ಕೊಡು ಅಂತ ಹಾಗೆ. ಅವ್ರು ಬಿಡಲ್ಲ, ಅವ್ರು ಹಂಗೆಲ್ಲ ಕಿತ್ಕೊಡಲ್ಲ. ಎಲ್ಲ ಪೂರ್ತಿ ಬಾಡೋಗಿದ್ರೆ ಮಾತ್ರ ಕೊಡ್ತಾರೆ, ಇಲ್ಲ ಅಂದರೆ ಕೊಡಲ್ಲ. ಲಾಸ್ಟ್ ಟೈಮ್ ಬಂದಾಗ ತುಂಬ ಜಾಸ್ತಿನೇ ಇದ್ದು ಗಿಡಗಳೆಲ್ಲ. ಇವಾಗೆಲ್ಲ ಖಾಲಿ ಆಗಿಬಿಟ್ಟಿದ್ದು. ಜಾಸ್ತಿ ಕಲರ್ ಏನಿರಲಿಲ್ಲ. ರೆಡ್ಡು ಸ್ವಲ್ಪ ವೈಟ್ ಮಾತ್ರ ಜಾಸ್ತಿ ಇತ್ತು. ಆ ಕಡೆ ಖಾಲಿ ಎಲ್ಲ ಪ್ಲೇಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ಫುಲ್ ಇತ್ತು ಗಿಡಗಳಾಯ್ತಾ. ಇಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಗಿಡಗಳಿತ್ತು. ಬಟ್ ಎಲ್ಲ ಸೇಲ್ ಆಗಿಬಿಟ್ಟಿದೆ. ಆದಮೇಲೆ ಆಗೇ ಇಲ್ಲ. ಇಲ್ಲಿದೆ ಅಲ್ಲ ಈ ಕಲರ್ ರೋಸ್ ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಇದು. ಫುಲ್ ಇಲ್ಲೆಲ್ಲ ಅದೇ ನೋಡ್ತಾ ಇದ್ದೀನಿ, ಎಷ್ಟು ಮೊಗ್ಗಾಗಿದೆ ಅಂತ ಅಂದ್ಕೊಂಡು. ನಮ್ಮ ಮನೇಲೂ ಸೇಮ್ ಅದೇ ಥರ ಇದೆ ರೋಸ್ ಗಿಡ. ಇದು ಒಂಥರ ಶೋ ಗಿಡ. ನನಗಿಷ್ಟ, ಎಲ್ಲ ಗಿಡಗಳು ಇಷ್ಟ. ಬಟ್ ನಮ್ಮ ಮನೆ ಹತ್ರ ಜಾಗ ಇಲ್ಲ ನಾಡ್ಸೋಕೆ, ಇಲ್ಲ ಅಂದರೆ ಫುಲ್ಲು ತುಂಬಿಸ್ಬಿಡ್ತಿದ್ದೆ ನಾನು. ಆಮೇಲೆ ಇದರಲ್ಲಿ ಈ ಥರದ್ದು ಯಾವ ಗಿಡ ಅಂತಲೇ ನೋಡಿಲ್ಲ ನಾನು, ಇದೇ ಫಸ್ಟ್ ನೋಡ್ತಾ ಇರೋದು. ಆ ಕಡೆ ಗಿಡ ಎಲ್ಲ ಗೊತ್ತು, ಸೇವಂತಿ ಗಿಡ ಎಲ್ಲ ಗೊತ್ತು. ಬಟ್ ನಮ್ಮ ಮನೇಲಿ ಆಟೋದೇ ಇಲ್ಲ. ಎಷ್ಟು ಸಾರಿ ನಾಡ್ಸಿದ್ದೀನಿ ಅಂದರೂ ಒಣಗೋಗ್ಬಿಡುತ್ತೆ, ಏನೋ ಗೊತ್ತಿಲ್ಲ. ಎಲ್ಲ ಫುಲ್ಲು ನೋಡ್ತಾ ಇದ್ದೀನಿ ಯಾವ್ದ್ಯಾವ್ದಿದೆ. ಬರೀ ಹೋದಾಗ ಒಂದ್ಸರಿ ಹೆಂಗೆ ಈ ಥರ ಎಲ್ಲ ಗಿಡ ಎಲ್ಲ ನಾಡ್ಸಲ್ಲ, ಏನಿಲ್ಲ ನಾನು. ಒಟ್ಟಿನಲ್ಲಿ ಒಳಗಡೆ ಹೋಗಿಬಿಡ್ತೀನಿ ನಾನು. ಫುಲ್ ದೊಡ್ಡದಾಗಿದೆ ಅಲ್ಲಿ, ಯಾವ್ದ್ಯಾವ್ದಿದೆ ಅಂತ. ಅದೆಲ್ಲ ಕನಕಾಂಬ್ರ. ಅದು ಆ ಸೈಡ್ ಕಾಣಿಸ್ತಾ ಇದೆಯಲ್ಲ, ಇದು ಕನಕಾಂಬ್ರ. ಆಮೇಲೆ ಇದು ತುಳಸಿ ಗಿಡ, ಆಮೇಲೆ ಕರಿಬೇವು ತುಂಬ ಇದೆ ಆಯಿತಾ ಗಿಡಗಳೆಲ್ಲ ಇಲ್ಲಿ. ಅಲ್ಲಿಂದ ಇನ್ನೂ ಒಳಗಡೆ ಇತ್ತು, ಅಲ್ಲಿ ಇನ್ನೂ ತೊಗೊಳಲ್ವಲ್ಲ ಅಂದ್ಕೊಂಡು ಹಂಗೆ ಮುಂದೆ ಬಂದ್ವಿ. ಇದೆಲ್ಲ ಮನಿ ಪ್ಲ್ಯಾಂಟು ಅಂತ ತುಂಬ ಥರದ್ದು ಇದೆ ಬಿಡಿ ಇಲ್ಲಿ ಗಿಡಗಳು. ನನಗಷ್ಟು ಗೊತ್ತಿಲ್ಲ ಹೆಸ್ರುಗಳೆಲ್ಲ ಯಾವ್ದ್ಯಾವುದು ಅಂತ, ಬಟ್ ಇಷ್ಟ ನನಗೆ. ಈ ಗಿಡಗಳ ಹತ್ರ ಬಂದರೆ ಅಂತೂ ಮನೆಗೆ ಹೋಗೋಕ್ಕೆ ಇಷ್ಟನೇ ಆಗಲ್ಲ ನನಗೆ. ಇಲ್ಲೇ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ ನಾನು. ನನಗೆ ತುಂಬ ಇಷ್ಟ ಅಂತ ಇಲ್ಲಿದೆ ಅಲ್ಲ, ತುಂಬ ಇಷ್ಟ ನನಗೆ. ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಇದ್ರ ಸ್ಮೆಲ್ ಮಾತ್ರ ಸಖತ್ತಿರುತ್ತಿದೆ. ಬಟ್ ಇದೇ ನಮ್ಮ ಮನೇಲಿ ಗಿಡ ಇದ್ರದ್ದು ಒಯ್ದಿದ್ದೆ ನಾನು, ಬಟ್ 1-2 ಸಾರಿ ಆಗಿದೆ ಅಷ್ಟೇ ಹೂವು. ಇಲ್ಲೆಲ್ಲ ಬಿದ್ದೋಗ್ಬಿಟ್ಟೈತಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಹಂಗೆ ಮುರ್ಕೊಂಡು ಹೋಗ್ಬಿಲ್ಲ ಅನಿಸುತ್ತೆ. ಹಂಗಂತ ಏನು ತೊಗೊಂಡೋಗಿಲ್ಲಪ್ಪ ನಾನು, ಜಸ್ಟ್ ಇಷ್ಟ ಆಯ್ತು ನನಗೆ. ಆಮೇಲೆ ಇವ್ರ ಹತ್ರ ಗೊಬ್ಬರ ಎಲ್ಲ ಸಿಗುತ್ತಾಯ್ತಾ, ಅದರಿಂದನೂ ನಾಟುತ್ತೆ, ಪರವಾಗಿಲ್ಲ. ನಾನು ತೊಗೊಂಬಂದಿದ್ದೆ, ಚೆನ್ನಾಗಿ ನಾಟುತ್ತೆ. ಇವ್ರು ಸುಮ್ಮನೆ ಆಟ ಆಡ್ತಾ ಇದ್ದಾರೆ ನಮ್ಮ ಚೋಟು ಅಮ್ಮು ಅಂತೂ. ನಮ್ಮ ಗುಂಡು ಮಮ್ಮಿ ಅದು ಹೆಂಗೂ ಮುರಿದೋಗಿದೆ, ತೊಗೋ ಮಮ್ಮಿ ರೋಸು ಅಂತ ಇದ್ಲು. ಬೇಡಮ್ಮ ಬೈತಾರವರು ಅಂದ್ಕೊಂಡು ಹಂಗೆ ಹೆಂಗೂ ಬೇರೆ ಕಡೆ ಹೋಗೋದಿತ್ತು ಸ್ವಲ್ಪ. ಏನೂ ತೊಗೊಳಲ್ಲ, ಬರ್ರಿ ಹೋಗೋಣ ಅಂತ ಇವ್ರು ಬೇರೆ ಸ್ಟಾರ್ಟ್ ಮಾಡಿದ್ರು. ಬರಬೇಕಾದ್ರೆ ಇದು ಒಂದು ರೋಸ್ ಇತ್ತು, ಇದು ಚೆನ್ನಾಗಿ ಅನ್ನಿಸ್ತಲ್ವ, ರೆಡ್ ಕಲರು. ನಮ್ಮ ಮನೇಲಿದೆ, ರೆಡ್ಡು ಇದೆ, ಪಿಂಕು ಇದೆ. ಇನ್ನೊಂದು ತೊಗೊಂಡು ಬಂದಿದ್ದೀನಿ. ಎಂಟ್ರೆನ್ಸೇ ಇದು ಇಟ್ಬಿಟ್ಟಿದ್ದಾರೆ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಬೇರೆ ಕಡೆ ಹೋದ್ವಿ. ಫುಲ್ ಇವತ್ತು ಶಾಪಿಂಗೇ ಆಗೋಯ್ತು ನಮಗೆ. ಅಲ್ಲಿಂದ ಮತ್ತೆ ಮಾಲ್ಗೆ ಹೋದ್ವಿ. ನಮ್ಮ ಗುಂಡು ಮಾತ್ರ ಇನ್ನೂ ಕೋಪದಲ್ಲೇ ಇದ್ಲು. ಆ ರೋಸ್ ಇನ್ನೂ ಕೊಟ್ಟಿಲ್ಲ ನೀನು ಅಂದ್ಕೊಂಡು ಸುಮ್ಮನೆ ಸೆಟ್ಕೊಂಡು ನಿಂತಿದ್ಲಕ್ಕಿ. ನಮ್ಮಮ್ಮು ಹಾಗಲ್ಲ, ಅಮ್ಮು ಅಂದ ತಕ್ಷಣ ಸಾಕು, ಒಂದು ಸ್ಮೈಲ್ ಮಾಡ್ಕೊಂಡು ಹಾಯ್ ಅಂದ್ಬಿಡ್ತಾಳಕ್ಕೆ. ನಮ್ಮ ಚೋಟುನೂ ಇಲ್ಲ, ಅವನು ಸೆಟ್ಕೊಂತ ನೋಡ್ರಿ. ನಮ್ಮ ಗುಂಡು ಅಂತೂ ತಿರ್ಕೊಂಡ್ಬಿಟ್ಟಿದ್ದಾಳೆ ಆ ಕಡೆ.
ಆಮೇಲೆ ಇನ್ನೊಂದು, ಎಲ್ಲರೂ ಹಾಗೇನಾ ಅಥವಾ ನಾವು ಮಾತ್ರ ಹಿಂಗೇನಾ ಅಂತ ಗೊತ್ತಿಲ್ಲ, ನಾವು ತೊಗೊಳಕ್ಕೆ ಹೋಗೋದೇ ಒಂದು, ಬಟ್ ತರೋದೇ ಇನ್ನೊಂದು. ಆಯಿತಾ, ನಮಗೇನು ಬೇಕಿರುತ್ತೆ ಅದನ್ನು ತೊಗೊಳಕ್ಕೆ ಹೋಗಲ್ಲ ನಾವು, ಅದನ್ನು ಬಿಟ್ಟು ಉಳಿದಿರೋದೆಲ್ಲ ತೊಗೊಂಡು ಬಂದಿರ್ತೀವಿ. ಇವತ್ತು ಹಾಗೆ ಆಯಿತು ಕತೆ. ಅಲ್ಲಿಂದ ರೌಂಡ್ ಆಗ್ತಾ ಇದ್ದೀವಿ. ಅವ್ರದ್ದು ಬ್ಯಾಗ್ ಅಂತೂ ಡಿಸೈಡೇ ಆಗಲಿಲ್ಲ, ಅಂತೂ ಇಂತೂ ತೊಗೊಂಡ್ರು. ಆ ಬ್ಯಾಗ್ ಹತ್ರನೇ ತುಂಬ ಲೇಟ್ ಮಾಡಿದ್ರೆ. ಆಯಿತಾ, ನಾವು ಹೋಗಿರೋದು ಬ್ಯಾಗ್ ತೊಗೊಳಕ್ಕಂತ, ಬಟ್ ಬ್ಯಾಗು ಬಟ್ಟೆ ಅಂದ್ಕೊಂಡು ಅಲ್ಲೇ ಲೇಟ್ ಮಾಡಿದ್ವಿ. ಮಕ್ಕಳನ್ನ ಇಲ್ಲಿ ಬಿಟ್ರಂತೂ ಮುಗೀತು ಕತೆ. ಇಲ್ಲಮ್ಮ, ನಮ್ಮಮ್ಮ ಹಂಗಿಲ್ಲ ಅಂದರೆ ಜಾಸ್ತಿ ಅದು ಕೇಳೋದು ಇದು ಕೇಳೋದೆಲ್ಲ ಮಾಡಲ್ಲ. ಎಲ್ಲ ತೊಗೊಂಡದ್ದಾಯಿತು. ನೆಕ್ಸ್ಟು ಬಿಲ್ ಹಾಕ್ಸೋಕೆ ಹೋದ್ವಿ. ಬಿಲ್ಲಿಂಗೆಲ್ಲ ಆದಮೇಲೆ ಅಲ್ಲೊಂದು ಪಾಪು ನನ್ನೇ ನೋಡ್ತಾ ಇತ್ತು. ಹಾಯ್ ಅಂದರು, ಈ ಕಡೆ ತಿರುಗಿ ಫೋನ್ ವೀಡಿಯೋ ಮಾಡ್ತಾ ಇದ್ದೀನಲ್ಲ, ನನ್ನೇ ನೋಡ್ತಾ ಇದ್ಲು. ನಮ್ಮಮ್ಮ ಸೇಮ್ ಹಿಂಗೆ ಇದ್ಲು ಸಣ್ಣಕ್ಕಿದ್ದಾಗ. ನಮ್ಮಮ್ಮ ಕೇಳ್ತಾ ಇಲ್ಲ, ಮಮ್ಮಿ ನಾನು ತೊಗೊಂಡೋಗ್ತೀನಿ, ನೀನು ಸುಮ್ಮನೆ ವೀಡಿಯೋ ಮಾಡು ಮಮ್ಮಿ ಅಂತ. ನನಗೆ ನಗು ತಡ್ಕೊಳಕ್ಕಾಗ್ತಾಯಿಲ್ಲ. ಅದೆಲ್ಲಿ ಬೀಳ್ತಾಳೇನೋ ಅಂತ ಒಂದು ಕಡೆ. ಆಯಿತಾ, ಹೆಂಗೆ ಹಾಕ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾಳೆ ನೋಡಿ. ಬೇಡ ಕೊಡಮ್ಮ ಅಂದರೂ ಕೇಳ್ತಾ ಇಲ್ಲ. ಬೇಡ ಮಮ್ಮಿ ಅಂದ್ಕೊಂಡು ಹಾಕ್ಕೊಂಡು ಹೊಂಟ್ಬಿಟ್ಟಿದ್ದಾಳೆ ಅಕ್ಕಿ ನೋಡಿದರೆ. ಅಲ್ಲಿದೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಪಯಣ ಸ್ಟಾರ್ಟು. ಸ್ವಲ್ಪ ಹೊರ್ಗಡೆ ಸ್ನ್ಯಾಕ್ಸ್ ತಿನ್ಕೊಂಡು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತರೆಗೂ ಯಾರ್ಯಾರು ವೀಡಿಯೋ ನೋಡಿದ್ದೀರಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.